ಈ ದಿನ ಇಲ್ಲಿ ಹಿರಿಯೂರು ಕ್ಷೇತ್ರಕ್ಕೆ ಗಣ್ಯಾದಿ ಗಣ್ಯರು ಎಲ್ಲರೂ ಇಲ್ಲಿ ಉಪಸ್ಥಿತ ಇರೋದು ಮತ್ತು ಇಂಥ ದೊಡ್ಡ ವೇದಿಕೆ ಆಗಿರೋದು, ಅಭಿಮಾನಿಗಳಿರೋದು, ಇದರಲ್ಲಿ ಸಂತೋಷ ಪಡಬೇಕು. ಆದರೆ ಅವ್ರು ಬಂದಿರೋ ಅಂಥ ಕಾರ್ಯಕ್ರಮ ಸುದಿ ನುಡಿ ನಮನ ಆಗಿರೋದ್ರಿಂದ ತುಂಬ ದುಃಖ ಆಗ್ತಾ ಇದೆ. ನಮ್ಮ ಯಜಮಾನರು ಹಾಸ್ಪಿಟಲೈಸ್ ಆದಾಗ ಮಂತ್ರಿಗಳು, ಮುಖ್ಯಮಂತ್ರಿಗಳು, DCM ಸಾಹೇಬರು, ಎಲ್ಲರೂ ಸರ್ಕಾರದವರು ಎಲ್ಲರೂ ಕೂಡ ಬಂದು ಅವರು ಬೇಗ ಚೇತರಿಸ್ಕೊಳ್ಳಿ, ಅವ್ರು ಗುಣಮುಖರಾಗಲಿ ಅಂತ ಹಾರೈಸ್ತಿದ್ರು. ನಮ್ಮ ಹತ್ರ ಬಂದು ನಿನಗೆ ಏನೇ ಉನ್ನತ ಮಟ್ಟದ ಅವರಿಗೆ ಚಿಕಿತ್ಸೆ ಬೇಕು ಅಂದರೆ ನನಗೆ ಹೇಳಮ್ಮ, ನಾನು ಸಹಾಯ ಮಾಡ್ತೀನಿ ಅಂತ ಹೇಳಿ ಎಲ್ಲರೂ ಆಶ್ವಾಸನೆ ಕೊಟ್ಟಿದ್ರು. ನಾವು ಅವರಿಗೆ ಮರ್ತಿದ್ರು ಕೂಡ, ನಮ್ಮ ಒಂದು ಟೆನ್ಷನ್ನಲ್ಲಿ ನಾವು ಹೇಳಿದ್ರು ಕೂಡ ಅವರೇ ಫೋನ್ ಮಾಡಿ ದಿವಸ ಸಾಹೇಬರದು ಆರೋಗ್ಯವನ್ನು ವಿಚಾರಿಸ್ಕೊಂತಿದ್ರು. ಅವರೆಲ್ಲರ ಆ ಒಂದು ಇದಕ್ಕೆ ನಾನು ಎಷ್ಟು ಕೃತಜ್ಞತೆ ಹೇಳಿದ್ರು ಸಾಕಾಗೋದಿಲ್ಲ. ತುಂಬ ಎಲ್ಲರೂ ನಮಗೆ ಸಹಕಾರ ಕೊಟ್ಟರು. ಆಮೇಲೆ ಅಭಿಮಾನಿಗಳು ಅಷ್ಟೇ, ಜನಗಳು ದಿವಸ ಅವರು ಅಲ್ಲಿ ಯಾರನ್ನು ಬಿಡೋದಿಲ್ಲ ಅಂತ ಹೇಳಿದ್ರು ಕೂಡ ಎಲ್ಲರೂ ಬಸ್ ಮಾಡಿಕೊಂಡು ದಿವಸ ಬರ್ತಾ ಇದ್ರಿ. ಆಮೇಲೆ ಎಲ್ಲರೂ ದೇವ್ರ ಹತ್ರ ಪೂಜೆ ಹರಿಕೆ ಎಲ್ಲವನ್ನು ಮಾಡಿ ನಮಗೆ ಪ್ರಸಾದ ತಂದು ಕೊಡ್ತಿದ್ರಿ. ದೇವರ ಆಶೀರ್ವಾದನೂ ಇತ್ತು, ಸರ್ಕಾರ, ಇಡೀ ಸರ್ಕಾರ ನಮ್ಮ ಜೊತೆಗಿತ್ತು, ಅಭಿಮಾನಿಗಳ ಆರೈಕೆನೂ ಇತ್ತು. ಆದರೆ ನಮ್ಮ ಭಾಗ್ಯ ಇರಲಿಲ್ಲ, ನಾವು ಕಳ್ಕೊಂಡ್ಬಿಟ್ವಿ. ನಮ್ಮ ಯಜಮಾನ್ರಿಗೆ ಹಿರಿಯೂರು ಕ್ಷೇತ್ರ ಅಂತಂದರೆ ತುಂಬ, ಈ ಕ್ಷೇತ್ರದ ಬಗ್ಗೆ ಅವರಿಗೆ ಆತ್ಮೀಯತೆ. ಮತ್ತು ನೀವು ಸಂದರ್ಶನವನ್ನು ನೋಡಿರ್ಬೋದು, ಎಲ್ಲರೂ ಸಂದರ್ಶನ ನೋಡಿರ್ಬೋದು. ಆ ಸಂದರ್ಶನದಲ್ಲಿ ನೀವು ಹಿರಿಯೂರು ಅಂತ ಕೇಳಿದರೆ, ಆ ಹಿರಿಯೂರು ನನಗೆ ರಾಜಕೀಯವಾಗಿ ಜನ್ಮ ನೀಡಿದಂಥ ಕ್ಷೇತ್ರ. ನಾನು ಆ ಕ್ಷೇತ್ರದ ಋಣವನ್ನು ತೀರಿಸಬೇಕು. ಅದಕ್ಕಾಗಿ ನಾನು ಆ ಕ್ಷೇತ್ರವನ್ನು ಆ ಕ್ಷೇತ್ರವನ್ನು ಉನ್ನತ ಮಟ್ಟವಾಗಿ ಅದನ್ನು ಬೆಳೆಸಬೇಕು. ಮತ್ತು ಅನೇಕ ಯೋಜನೆಗಳನ್ನು ಇಟ್ಕೊಂಡಿದ್ರು, ಅನೇಕ ಕನಸುಗಳನ್ನು ಇಟ್ಕೊಂಡಿದ್ರು ಹಿರಿಯೂರ ಬಗ್ಗೆ. ಆ ಕನಸುಗಳು, ಯೋಜನೆಗಳು ಸಾಕಷ್ಟು ಮಾಡಿದ್ದಾರೆ, ಆದರೂ ಇನ್ನೂ ಸಾಕಷ್ಟು ಆಗೋದಿದೆ. ಅದಕ್ಕಾಗಿ ನಿಮ್ಮೆಲ್ಲರ ಸಹಕಾರ ಯಾವ ರೀತಿ ಸಾಹೇಬರಿಗೆ ಮೊದಲಿಂದನೂ ಇತ್ತು. ನಾವು ಇಲ್ಲಿ ಮೊದಲು ಈ ಕ್ಷೇತ್ರಕ್ಕೆ ಬಂದಾಗ ಎಲ್ಲರೂ, ನಮ್ಮದು ಅವಾಗ ಟ್ರೈನ್ ಇತ್ತು. ಆ ಟ್ರೈನ್ ಅಂದರೆ ಚಿನ್ನೆ ಟ್ರೈನ್ ಇತ್ತು. ಆ ಟ್ರೈನಿಗೆ ಎಲ್ಲರೂ ನಾವು ಹತ್ತಿದ್ದೀವಿ, ನಿಮ್ಮನ್ನು ಯಾವತ್ತೂ ಬಿಡಲ್ಲ, ಈ ಟ್ರೈನನ್ನು ನಾವು ಯಾವತ್ತೂ ಟ್ರೈನ್ ಹತ್ಬಿಟ್ಟಿದ್ದೀವಕ್ಕ, ಇನ್ಮೇಲೆ ಈ ಟ್ರೈನ್ ಮುಂದೆ ಹೋಗ್ತಾನೆ ಇರುತ್ತೆ, ನಾವು ನಿಮ್ಮ ಜೊತೆಗಿರ್ತೀವಿ ಅಂತ ಎಲ್ಲ ಜನಗಳು ನನಗೆ ಆಶ್ವಾಸನೆ ಕೊಟ್ಟಿದ್ರಿ. ಈಗಲೂ ಕೂಡ ಆ ಟ್ರೈನ್ ಇದೆ, ಆದರೆ ಅನಿವಾರ್ಯ ಕಾರಣದಿಂದ ಅದನ್ನು ನಡೆಸೋಂಥವ್ರು ಬೇರೆಯವ್ರು ಬರಬೇಕಾಗಿದೆ. ಅದಕ್ಕೆ ನಿಮ್ಮ ಸಹಕಾರ ಬೇಕು. ನಮಗೆ ಸರ್ಕಾರನೂ ಕೂಡ, ನಾನು ಎಲ್ಲ ಅವರಲ್ಲಿ ಕಳಕಳಿಯ ವಿನಂತಿ ಏನಂತಂದರೆ, ಸಾಹೇಬ್ರ ಯೋಜನೆಗಳು ತುಂಬ ಇದೆ, ಅವ್ರ ಕನಸು ಇದೆ, ಅದನ್ನು ನನಸು ಮಾಡಬೇಕು ಅಂತೇಳಿ ನಾವು ಕುಟುಂಬದವರು ಕೂಡ ಮಾಡಬೇಕು ಅಂತ ನಾವು ಇದು ಮಾಡಿದ್ದೀವಿ. ಆದ್ರಿಂದ ತೀರ್ಮಾನ ತಗೊಂಡಿದ್ದೀವಿ. ಆದ್ದರಿಂದ ಅದಕ್ಕೆ ಸಹಕಾರ ಅಂತಂದರೆ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಅದಕ್ಕೆ ಸಹಕಾರ ಕೊಡಬೇಕು. ಮತ್ತು ಜನಗಳು ಕೂಡ ನೀವೆಲ್ಲರೂ ಸಹಕರಿಸಿ ನಮ್ಮ ಜೊತೆಗೆ ಇರಬೇಕು. ನನ್ನ ಮಗನನ್ನು ನಾನು ಮುಖ್ಯಮಂತ್ರಿಗಳ ಮಡಲಿಗೆ ಹಾಕಿದ್ದೀನಿ. ಮತ್ತು
ಅವನು ನಿಮ್ಮ ಮಗ ಅಂತ ತಿಳ್ಕೊಂಡು ಅವನಿಗೆ ರಾಜಕೀಯವಾಗಿ ನೀವು ತಿದ್ದಿ ಅವನನ್ನು ಬೆಳೆಸ್ಬೇಕು. ಅವನು ಸಣ್ಣವನಾದ್ರೂ ಕೂಡ ನೀವು ತಿದ್ದಿ ಇವಾಗ ಅವನನ್ನು ಒಂದು ಆಕೃತಿ ಮಾಡಬೇಕು. ಅವನು ಖಂಡಿತವಾಗಿ ಅವರ ಅಪ್ಪನ ಕನಸುಗಳನ್ನು ಯೋಜನೆಗಳನ್ನು ಅವನು ಅದನ್ನು ಮಾಡ್ತಾನೆ, ಜಾರಿಗೆ ತರ್ತಾನೆ. ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಬೇಕು. ನೀವೆಲ್ಲರೂ ಕೂಡ ಅವನನ್ನು ಸಹಕರಿಸಿ ಅವನನ್ನು ನಾನು ಆಶೀರ್ವಾದಿಸಿ ನಿಮ್ಮೆಲ್ಲರ ಬೆಂಬಲ ಅವನಿಗೆ ಇರಲಿ ಅಂತ ಹೇಳ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೀನಿ.